ಇವತ್ತು ನಾನು ಕಲಿಯೋಣ ಅಡುಗೆಯಲ್ಲಿ ಕ್ಯಾಪ್ಸಿಕಮ್ ಮಸಾಲಾ ಫ್ರೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ಮಧುಮತಿ. ಮಧುಮತಿ. ಎಲ್ಲಿಂದ ಬಂದಿರೋದು ನೀವು? ತುಮಕೂರಿಂದ ಬಂದಿದ್ದೀರಾ? ಓಕೆ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು BE ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ MBA ಹೋಗ್ಬೇಕಂತ. ಓಕೆ, ಓದ್ತಾ ಇದ್ದೀರಾ? ಅಡುಗೆ ಬರುತ್ತಾ ಮಾಡಕ್ಕೆ? ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ. ಏನೇನು ಅಡುಗೆ ಮಾಡ್ತೀರಾ? ಸ್ವಲ್ಪ ತಿಂಡಿ ಐಟಮ್ಸು ಮತ್ತು ಅನ್ನ ಸಾಂಬಾರ್ ಅಷ್ಟೇ. ತಿಂಡಿ ಅಂದರೆ ಪಾಲಕ್ ರೈಸು, ಚಿತ್ರಾನ್ನ ಆ್ಯಂಡ್ ವೆಜ್ ಪಲಾವ್. ಸೊ ಎಲ್ಲ ರೈಸ್ ಐಟಮೇ. ನೀವು ಕಾಲೇಜ್ಗೆ ಹೋಗ್ತೀರಿ ಅಲ್ವಾ? ಸೊ ಅಲ್ಲಿ ಫ್ರೆಂಡ್ ಸರ್ಕಲ್ ದೊಡ್ಡದಾಗಿರುತ್ತೆ. ನೀವೆಲ್ಲ ಫ್ರೆಂಡ್ಸ್ ಸೇರಿ ಯಾವ ಊರಿಗೆ ಹೋಗಿದ್ರಿ ಈಗ ಹತ್ರ? ಪಿಕ್ನಿಕ್ಕೋ ಇಲ್ಲ ಟೂರ್ ಆ ಥರ? ದೇವರಾಯನದುರ್ಗ ಹೋಗ್ತೀವಿ ಹೆಚ್ಚಿಗೆ. ಮತ್ತು ಕ್ಯಾಸನದಲ್ಲಿ ಸಿದ್ಧಗಂಗಾ ಮಠ ಇದೆ. ಹೌದು, ಅಲ್ಲೂ ಹೋಗ್ತಾರೆ. ನಿಮ್ಮ ಊರಿಗೆ ಹತ್ರ? ತುಂಬಾನೇ ಹತ್ರ. ದೇವರಾಯನದುರ್ಗ ಅಂದ ತಕ್ಷಣ ನೆನಪಾಗುತ್ತೆ ಅಲ್ಲಿ ನರಸಿಂಹ ದೇವ್ರದ್ದು ಅಲ್ವಾ? ಓಕೆ. ಅಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರಲ್ಲ, ಜಾತ್ರೆ ತರ ತುಂಬಾ ಜೋರಾಗಿ ಮಾಡ್ತಾರೆ. ನಾನೊಂದ್ಸರಿ ಹೋಗಿದ್ದೆ. ಅಲ್ಲಿ ರಸಾಯನ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ ರಸಾಯನ. ನಿಮ್ಗೂ ಇಷ್ಟನಾ? ಇಷ್ಟ ಆಗುತ್ತೆ. ಓಕೆ, ಡನ್. ಇವತ್ತು ನಿಮ್ಗೆ ಇಷ್ಟವಾಗುವಂತ ಒಂದು ಒಳ್ಳೆ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ್ದು ಗೊತ್ತಾ? ಯಾವುದು? ಕ್ಯಾಪ್ಸಿಕಮ್ ಮಸಾಲಾ ಫ್ರೈ. ವೀಕ್ಷಕರೇ, ಕ್ಯಾಪ್ಸಿಕಮ್ ಮಸಾಲಾ ಫ್ರೈಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕ್ಯಾಪ್ಸಿಕಮ್, ಜೋಳ, ಕೊತ್ತಂಬರಿ, ಅರಿಶಿನ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸು ಪುಡಿ, ಜೀರಿಗೆ ಪುಡಿ, ಮೆಂತ್ಯ ಪುಡಿ, ಈರುಳ್ಳಿ, ಧನಿಯಾ, ಸೋಂಪು, ಗರಂ ಮಸಾಲ, ಸಬ್ಬಸಿಗೆ ಸೊಪ್ಪು, ಮೆಣಸಿನಕಾಯಿ ಪೇಸ್ಟ್, ಉಪ್ಪು. ಸರಿ, ಈಗ ಪಟಾಪಟ್ ಅಂತ ಅಡುಗೆ ಮುಗಿಸೋಣ. ಫಸ್ಟ್ ನೀವೇ ಮಾಡಬೇಕಲ್ವಾ ಅಡುಗೆನ? ಮಾಡಿ, ಗ್ಯಾಸ್ ಆನ್ ಮಾಡಿ. ಎಣ್ಣೆ ಹಾಕಿ ಈಗ ಪ್ಯಾನ್ಗೆ. ಚೂರು ಹಾಕಿ. ಏನು ಡಯಟ್ ಮಾಡ್ತೀರಾ ನೀವು? ಹೌದು. ಓ, ಪರವಾಗಿಲ್ಲ ಬಿಡಿ. ಡಯಟ್ ಮಾಡೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಎಣ್ಣೆ ಜಾಸ್ತಿ ಹಾಕಿದ್ರು ಕೂಡ. ಈಗ ಈರುಳ್ಳಿ ಹಾಕಬೇಕು. ಅದೇ ತಗೊಳ್ಳಿ. ರೌಂಡಾಗಿ ಕಟ್ ಮಾಡಿದೆ. ಫುಲ್ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ಮನೆಯಲ್ಲಿ ಹೆಚ್ಚಾಗಿ ಊಟ ಮಾಡ್ತೀರಾ ಇಲ್ಲ ಆಚೆ? ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇರ್ತೀವಿ, ಪಾರ್ಟೀಸ್. ಸೊ ಹಾಗಾಗಿ ಹೊರಗಡೆ ತಿಂತೀವಿ. ಯೂಶಲಿ ಮನೆಯಲ್ಲಿ ಮಾಡ್ತಾರೆ. ಜಾಸ್ತಿ ಮನೇಲಿ ಮಾಡ್ತೀರಾ? ಜಾಸ್ತಿ. ಸೊ ಮನೆ ಅಡುಗೆಯಲ್ಲಿ ನಿಮ್ಗೆ ಯಾವ ಅಡುಗೆ ತುಂಬ ಇಷ್ಟ? ಅನ್ನ ರಸಂ. ಅನ್ನ ರಸಂ ಏನ್ರಿ ಇಷ್ಟು ಸಿಂಪಲ್ ಆಗಿದೆ? ಹೌದು, ಸಿಂಪಲ್ ಆಗೇ ಇದೆ. ನಾವು ಈಗ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನ ಹಾಕಿ. ಇಷ್ಟು ಹಾಕ್ಬಿಡ್ರಿ, ಒಂದು ಸ್ವಲ್ಪ ಹಾಕಿ, ಅರ್ಧದಷ್ಟು ಹಾಕಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ಹಾಕ್ತಾ ಹೋಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇದು, ಅರ್ಧದಷ್ಟು ಹಾಕಿ. ಹಾಗೆಯೇ ಧನಿಯಾ ಇದೆ, ತಗೊಳ್ಳಿ. ಧನಿಯಾ ಇದು ಹಾಕಿ, 1 ಸ್ಪೂನ್ ಅಷ್ಟು. ಓಕೆ ಸಾಕು. ಸೋಂಪು ಕಾಳು ಸ್ವಲ್ಪ ಅರ್ಧ. ನೆಕ್ಸ್ಟು ಗರಂ ಮಸಾಲೆ, ಪೆಪ್ಪರ್ ಪೌಡ್ರು, ಹಾಗೆ ಜೀರಿಗೆ ಪೌಡ್ರ್ ಇದೆ, 1 ಸ್ಪೂನ್ ಅಷ್ಟು ಹಾಕಿ. ಓ, ಎಲ್ಲ ಅರ್ಧ ಹೇಳ್ತೀವಿ ಅಂತ ಹಾಕ್ತಿದ್ದೀರಾ? ಮಸಾಲೆ ಫ್ರೈ ಅಲ್ವಾ ಇದು? ಅಯ್ಯೋ, ಇದು ಗರಂ ಮಸಾಲೆ 1 ಸ್ಪೂನ್ ಅಂದರೆ ನೀವೇನು ಮೆಣಸಿನ ಪುಡಿನೂ 1 ಸ್ಪೂನ್ ಹಾಕ್ತಾ ಇದ್ದೀರಾ? ಸ್ವಲ್ಪ ಹಾಕಿ. ನಾಳೆ ಮದುವೆ ಆದ್ಮೇಲೆ ಇದೇ ತರ ಅಡುಗೆ ಮಾಡಿ, ನಿಮ್ಮ ಯಜಮಾನ್ರು ಕೂಡ ಫುಲ್ ಗರಂ ಆಗ್ಬಿಡ್ತಾರೆ. ಹಾಕಿ. ನೆಕ್ಸ್ಟ್ ಜೀರಿಗೆ ಪೌಡರ್ ಹಾಕಿದ್ರಾ? ಓಕೆ. ಈಗ ಕ್ಯಾಪ್ಸಿಕಮ್ ಹಾಕಿ. ಈಗ ನೀನು ಎಷ್ಟು ಕರೆಕ್ಟಾಗಿ ತಗೊಂಡ್ಬಿಟ್ರಿ. ನೆಕ್ಸ್ಟ್ ಇದನ್ನೇ ಹೇಳ್ತೀನಿ ಅಂತ ಗೊತ್ತಿತ್ತಾ? ಹೌದು, ಕ್ಯಾಪ್ಸಿಕಮ್ ಮಸಾಲ ಅಲ್ಲ. ಈಗೇನು ಹಾಕ್ಬೇಕು ಹೇಳಿ ನೋಡೋಣ. ಕೊಬ್ಬರಿ ತುರಿ ಅಥವಾ ಉಪ್ಪು. ಬ್ಯಾಲೆನ್ಸ್ ಇರೋದೇ ಈ 4 ಪದಾರ್ಥ, ಅದನ್ನೇ ಹೇಳ್ತೀರಾ ನೀವು?
ನೆಕ್ಸ್ಟು ಸೊಪ್ಪು, ಸಬ್ಬಸಿಗೆ ಸೊಪ್ಪು. ನೀವೇನು ಹೇಳ್ತೀರಿ? ಸಬ್ಬಾಕ್ಷಿ ಸೊಪ್ಪು. ಸಬಾಕ್ಷಿ ಸೊಪ್ಪು. ಮೀನಾಕ್ಷಿ, ನನಗೆ ಸಬಾಕ್ಷಿ ಅಂದ ತಕ್ಷಣ ಮೀನಾಕ್ಷಿ ಅವ್ರ ನೆನಪಾಗ್ತಾರೆ. ಹಾಕಿ. ಪೂರ್ತಿ ಹಾಕ್ಲಾ? ಬೇಡ, ಅರ್ಧ ಹಾಕಿ ಸಾಕು. ಉಪ್ಪು ಹಾಕಿ ಸಾಕಲ್ಲ? ಈಗ ಒಣ ಕೊಬ್ಬರಿ ಹಾಕಿ ಪೂರ್ತಿ ಹಾಕ್ಲಾ? ಕೊತ್ತಂಬರಿ, ಈಗ ಎಲ್ಲ ಪದಾರ್ಥ ಹಾಕಿದೆ ಅಲ್ವಾ? ಅದರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಬೇಕು. ರೆಡಿ ಆಯಿತು. ಈಗ ನಮ್ಮಂತ ಇದೆ ಅಲ್ವಾ? ಸ್ಮೆಲ್ ಬರ್ತಾ ಇದೆ. ಓಕೆ, ಸರ್ವ್ ಮಾಡಿ, ನೀವೇ ಮಾಡಿ. ಫೈನಲ್ ಆಗಿ ಕ್ಯಾಪ್ಸಿಕಮ್ ಮಸಾಲೆ ಫ್ರೈ ರೆಡಿ ಮಾಡಿದ್ದೀರಾ. ನಿಮಗೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಭರತ್ ಗ್ಲಾಸ್ ಆ್ಯಂಡ್ ಕ್ರೋಕರೀಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಕ್ಯಾಪ್ಸಿಕಮ್ ಮಸಾಲ ಫ್ರೈ ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಸೋಂಪು, ಗರಂ ಮಸಾಲ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕ್ಯಾಪ್ಸಿಕಮ್, ಬೇಯಿಸಿಕೊಂಡ ಜೋಳ, ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಕೊಬ್ಬರಿ, ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ಫ್ರೈಯನ್ನು ಸರ್ವ್ ಮಾಡಿ.